ನಾಯಕರೊಬ್ಬರು ಬಿಜೆಪಿಯವರು ಬ್ರಿಟಿಷರ ಬೂಟ್ ನೆಕ್ಕವರು ಅಂತ ಮಾತಾಡಿದ್ರು. ಅದನ್ನ ಕಾಂಗ್ರೆಸ್ ನಾಯಕರು ಯಾರು ಡಿಫೈನ್ ಮಾಡ್ಕೊಳ್ಳಿಲ್ಲ ಸರ್. ಯಾರು ಹೇಳಿದ್ದು? ನೀವೆಲ್ಲ ನನ್ನ ಪ್ರಚಾರನೇ ಮಾಡಲ್ಲ ನಾವು ಹೇಳಿದ್ದು. ಆಮೇಲೆ ಅವ್ರೇನು ಹೇಳಿದಾರೆ ತಪ್ಪೇನಿದೆ? ಮಾಫಿನಾಮ ಯಾರು ಬರ್ತಿದ್ರಿ? ಕ್ಷಮಾಪಣೆ ಪತ್ರ ಬರ್ದಿದ್ದು ಯಾರು ಸರ್? ಒಂದು ಸರಿ ಅಲ್ಲ 6 ಸರಿ ಬರ್ದಿದ್ದು ಯಾರು? ಬ್ರಿಟಿಷರ ಹತ್ರ ಪೆನ್ಷನ್ ತೊಗೊಂಡಿದ್ದು ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಬ್ರಿಟಿಷರ ಪರವಾಗಿ ಸೈನಿಕರನ್ನು ಸೇರಿಸಿದ್ದು ಯಾರು? ಇವೆಲ್ಲ ಇತಿಹಾಸ ಇದೆ. ನೋಡಿ, ಬಿ ಜೆ ಪಿಯವ್ರು ಇರ್ಬೋದು, RSS ಅವ್ರು ಇರ್ಬೋದು, ಅವರು ಸ್ವಂತ ಏನು ಇತಿಹಾಸ ಇಲ್ಲ, ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ, ಸೃಷ್ಟಿಸಬೇಕಾಗ್ತಾಯಿದೆ. ಅದಕ್ಕೆ ಅವರು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ದಿನ ಒಂದು ಸುಳ್ಳಿನ ಕಾರ್ಖಾನೆ ನಡೆಸ್ತಾರಲ್ಲ ಅವರು, IT ಸೆಲ್ದವರು, ಅದನ್ನು ನಿಜ ಅಂದ್ಕೊಂಡಿದ್ದಾರೆ ಪಾಪ ಭಾಳ ಜನ ನಮ್ಮ ಯುವಕರು. ಇತಿಹಾಸ ಓದಲಿ, ದಾಖಲೆಗಳು ಓದಲಿ. ನಮ್ಮಲ್ಲಿ ಏನು ರಿಜಿಸ್ಟರ್ ಆಗಿದೆ, ಬ್ರಿಟಿಷ್ ದಾಖಲೆಯಲ್ಲಿ ಏನು ರಿಜಿಸ್ಟರ್ ಆಗಿದೆ, ಬೇರೆ ಬೇರೆ ಗೆಜೆಟ್ಸಲ್ಲಿ ಏನು ಆಗಿದೆ, ಅವೆಲ್ಲ ಬರ್ದಿರೋದು ನಾವಲ್ಲ, ಕಾಂಗ್ರೆಸ್ಸಿಗೆಲ್ಲ ಬರ್ದಿರೋದು. ಅದು ಅವ್ರವ್ರ ಪೂರ್ವಜರಿಗೆ ಕೇಳಿ. BJP ಹುಟ್ಟಿದೆವಾಗ ಇತ್ತೀಚೆಗಲ್ವಾ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇವಾಗ ಯಾರ್ಯಾರು BJP ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವ್ರ ಪೂರ್ವಜರು ಒಂದ್ಸರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿರ್ತಾರಲ್ಲ, ಅವಾಗ ಒಂದ್ಸರಿ ಗಾಂಧೀಜಿಯವ್ರ ಜೊತೆ ನಡೆದಿರ್ಬೇಕಲ್ಲ ಅವರೆಲ್ಲ. ಎಕ್ಸೆಪ್ಟ್ RSS, ಎವ್ರಿಬಡಿ ಹ್ಯಾಸ್ ಡನ್ ಇಟ್. BK ಹರಿಪ್ರಸಾದ್ ಮಾತಿಗೆ ಒಪ್ಪಿಗೆ ಇದೆ ಸರ್ ತಮ್ಮದು? ಯಾವುದಕ್ಕೆ ಸರ್? ಅದೇ ನೋಡಿ, ಹೇಳಿ ಕೊಡುಗೆ ಆಯ್ತಪ್ಪ. ಈಗ ನಾನು 4-5 ಪ್ರಶ್ನೆ ಕೇಳಿದ್ದೀನಲ್ರಿ ಸಾವರ್ಕರ್ದು, ಪದೇ ಕೇಳಿದ್ದೀನಿ. ಅದ್ರಿಗೆ ಉತ್ತರ ಬಂತ ನನಗೆ? 60 ರೂಪಾಯಿ ಪೆನ್ಷನ್ ತೊಗೋತಾ ಇದ್ರಾ ಇಲ್ಲ ರೀ ಬ್ರಿಟಿಷವ್ರದ್ದು? ಸಾವರ್ಕರಿಗೆ ವೀರ್ ಬಿರುದು ಹೇಗೆ ಬರ್ತು ಅಂತ ಕೇಳಿದೆ, ಇನ್ನೂ ಉತ್ತರ ಇಲ್ಲ. ಮಿಕ್ಕಿದಕ್ಕೆಲ್ಲ ಉತ್ತರ ಇದೆಯಾ ಇವ್ರ ಹತ್ರ? ಇವರೆಲ್ಲ ಉತ್ತರ ಕೊಡಬೇಕಾದ್ರೆ ಯಾಕೆ ಮೌನ ಆಗ್ತಾರೆ? ಇವ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಮೌನ ಆಗ್ಬಿಡ್ತಾರಲ್ಲ ಸಡನ್ನಾಗಿ. ಇಲ್ಲಿದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ಏನು ಎಲ್ಲ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾರೆ ಇವರು. ಸಾವರ್ಕರ್ ಫೋಟೋ ತೆಗೆದ ವಿಚಾರದಲ್ಲಿ ಕಾದರ್ ಒಪ್ಪಿಗೆ ಸೂಚಿಸಲಿಲ್ಲ ನಿಮ್ಮ ವಿಚಾರಕ್ಕೆ. ಸ್ಪೀಕರ್ ಅವರು ಆದೇಶ ನಾವು ಪಾಲನೆ ಮಾಡಬೇಕಾಗ್ತದಲ್ಲ.